ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಆಡಳಿತ ಪಕ್ಷವಾದಂತಹ ಬಿಜೆಪಿಯ ವಿರುದ್ಧ ಆಗಾಗ ಒಂದೊಂದು ಟೂಲ್ ಕಿಟ್ ಅನ್ನು ಪ್ರಯೋಗ ಮಾಡ್ತಾ ಇರುತ್ತೆ. ಈ ಹಿಂದೆ OCCRPಯ ರಿಪೋರ್ಟ್ಗಳು, ಹಿಂಡನ್ಬರ್ಗ್ ವರದಿ, ಅದಾನಿ ಅಂಬಾನಿ ವಿರುದ್ಧ ನಿರಂತರ ಆರೋಪಗಳು ಇದನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಆದರೆ ಈಗ ಆ ಎಲ್ಲ ಪುಂಗಿಯೂ ಬಂದಾಗಿದೆ. ಯಾಕೆಂದರೆ ಹಿಂಡನ್ಬರ್ಗ್ ಬಾಗಿಲು ಮುಚ್ಚಿದೆ, OCCRPಯ ನಿಜ ಬಣ್ಣ ಬಯಲಾಗಿದೆ, ಜಾರ್ಜ್ ಸೊರೋಸ್ ಏನು ಮಾಡ್ತಾ ಇದ್ದ ಈ ದೇಶದ ವಿರುದ್ಧವಾಗಿ ಎನ್ನುವಂಥದ್ದು ಬಹಿರಂಗಗೊಂಡಿದೆ, USನ ಡೀಪ್ ಸ್ಟೇಟ್ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ. ಹೀಗೆ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಈ ಎಲ್ಲ ಟೂಲ್ ಕಿಟ್ಗಳು, ವಿದೇಶದಿಂದ ಕಾಂಗ್ರೆಸ್ಗೆ ಏನು ಸಪೋರ್ಟ್ ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಬಂದಾಗಿದೆ ಅಂತ ಬಿಜೆಪಿಯವರೇ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಏನು ಅನ್ನಿಸ್ತಾ ಇದೆ? ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಟೈಮ್. ಯಾಕೆಂದರೆ ಅಮೆರಿಕದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ, ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಈಗೇನಾದರೂ ಸಂಬಂಧ ವೃದ್ಧಿ ಆಗಿದ್ದೇ ಆದರೆ, ಈಗಾಗಲೇ ಭಾರತದಲ್ಲಿ ಯಾವ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ, ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ತುಂಬಾ ಸ್ನೇಹಿತರು ಅಂತ. ಅತ್ತ ಕಡೆಯಲ್ಲಿ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಮೋದಿ ನನಗೆ ಬಹಳ ಆಪ್ತವಾಗಿದ್ದಾರೆ, ಅವರು ನನಗೆ ಪರಮ ಮಿತ್ರ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಇದರ ನಡುವೆ ಒಂದು ಬೆಳವಣಿಗೆ ಆಗಿದೆ. ನರೇಂದ್ರ ಮೋದಿ ಅವರಿಗೆ ಅಮೆರಿಕಕ್ಕೆ ಬರುವಂತೆ ಟ್ರಂಪ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೇ ತಿಂಗಳ 13-14ನೇ ತಾರೀಕು ಮೋದಿ ಅವರು ಅಮೆರಿಕ ಪ್ರವಾಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಟ್ರಂಪ್ ಅವರನ್ನ ಭೇಟಿಯಾಗ್ತಾರೆ. ಉಭಯ ನಾಯಕರ ನಡುವೆ ಮಾತುಕತೆ ಆಗುತ್ತೆ. ಈ ಮಾತುಕತೆ ಇದೆಯಲ್ಲ, ತೀರಾ ಕ್ರೂಷಿಯಲ್ ಆದಂತಹ ಮಾತುಕತೆ. ಯಾಕೆ ಅಂತಂದ್ರೆ ಭಾರತ ಮತ್ತು ಅಮೆರಿಕದ ಸಂಬಂಧ, ಅದಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಭಾರತದ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಟ್ರಂಪ್ ಸರ್ಕಾರದ ನಡುವಿನ ಸಂಬಂಧಕ್ಕೆ ಒಂದು ರೋಡ್ ಮ್ಯಾಪ್ ಸಿದ್ಧವಾಗುವಂತಹದ್ದು ಇದೇ ಸಭೆಯಲ್ಲಿ. ಟ್ರಂಪ್ ಅವರು ಒಂದಷ್ಟು ಬೇಡಿಕೆಯನ್ನು ಭಾರತದ ಬಳಿಯಲ್ಲಿ ಇಡಬಹುದು. ನಮಗೆ ನಿಮ್ಮಿಂದ ಇಂತಹ ಹೆಲ್ಪ್ಗಳು ಬೇಕು, ನೀವು ಈ ವ್ಯಾಪಾರವನ್ನು ಮಾಡಬೇಕು, ಕೆಲವೊಂದಷ್ಟು ಬೇಡಿಕೆಯನ್ನು ಸಹಜವಾಗಿ ಅವರು ಇಡ್ತಾರೆ. ಯಾಕೆಂದ್ರೆ ಅವರೊಬ್ಬ ಬಿಸ್ನೆಸ್ ಮೆನ್ ರೀತಿಯಲ್ಲಿ ಯೋಚನೆ ಮಾಡುವಂತಹ ವ್ಯಕ್ತಿ. ಭಾರತವೂ ಕೂಡ ಅಮೆರಿಕದ ಜೊತೆಗೆ ಒಂದಷ್ಟು ಬೇಡಿಕೆಯನ್ನು ಇಡುತ್ತೆ. ನರೇಂದ್ರ ಮೋದಿ ಅವರು ಹೇಳುತ್ತಾರೆ, ಈ ರೀತಿಯಾಗಿ ನಾವು ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳೋಣ ಅಂತ. ಅದೆಲ್ಲದೂ ಕೂಡ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೇ ಆದರೆ, ಇಬ್ಬರೂ ನಾಯಕರು ಸಹಮತದೊಂದಿಗೆ ಆ ಮೀಟಿಂಗ್ ಅನ್ನು ಮುಕ್ತಾಯ ಮಾಡಿದ್ದೇ ಆದರೆ, ಭಾರತ ಮತ್ತು ಅಮೆರಿಕದ ಸಂಬಂಧ ಮುಂದಿನ 4 ವರ್ಷಗಳ ಕಾಲ ಬಹಳ ಸ್ಮೂತ್ ಆಗಿ ಹೋಗುತ್ತೆ. ಅಂದ್ರೆ ನರೇಂದ್ರ ಮೋದಿ ಅವರ ಈ ಅವಧಿಯಲ್ಲಿ ಮತ್ತೇನು ಅಮೆರಿಕದಿಂದ ತೊಂದರೆ ಆಗುವುದಿಲ್ಲ. ಹೀಗಾಗಿ ಆ ಮೀಟಿಂಗ್ ಅನ್ನ ಬಹಳ ಕ್ರೂಷಿಯಲ್ ಮೀಟಿಂಗ್ ಅಂತಲೇ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಏನು ಅನಿಸ್ತಾ ಇದೆ ಗೊತ್ತಾ? ಈ ಮೋದಿ ಮತ್ತು ಟ್ರಂಪ್ ಅವರ ಈ ಸಂಬಂಧ ಬಹಳ ಗಟ್ಟಿ ಆಗಿದ್ದೇ ಆದರೆ ನಮ್ಮ ಆಟ ಏನು ನಡೆಯೋದಿಲ್ಲ. ಇದಕ್ಕೆ ಹುಳಿ ಹಿಂಡಬೇಕು. ಮೋದಿ ವಿರುದ್ಧವಾಗಿ ಇದನ್ನೇ ಟೂಲ್ ಕಿಟ್ ಆಗಿ ಬಳಸಬೇಕು. ಟ್ರಂಪ್ ಮೋದಿಯ ವಿರುದ್ಧವಾಗಿದ್ದಾರೆ, ಈ ರೀತಿಯ ಭಾವನೆಗಳು ಈ ದೇಶದಲ್ಲಿ ಬಿಲ್ಡ್ ಆಗಬೇಕು. ಹೀಗೊಂದು ಪ್ರಯತ್ನ ಕೈ ಹಾಕಿದ್ದಾರೆ. ಅದಕ್ಕೆ ಮಿತ್ರರೇ, ದೊಡ್ಡದಾದಂತಹ ವಿಷಯ ವಸ್ತು ಇದುವರೆಗೆ ಸಿಕ್ಕಿಲ್ಲ. ಯಾಕೆಂದರೆ ಟ್ರಂಪ್ ಇದುವರೆಗೆ ಭಾರತದ ಮೇಲೆ ಯಾವುದೇ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿಲ್ಲ. ಬೇರೆ ಬೇರೆ ದೇಶದ ಮೇಲೆ ಪ್ರಯೋಗ ಮಾಡಿದ್ರು ಭಾರತವನ್ನು ಇನ್ನೂ ಕೂಡ ಹೋಲ್ಡ್ ಮಾಡಿದ್ದಾರೆ. ಟ್ರಂಪ್ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗಾಗಲೇ ನೆತನ್ಯಾಹುಗೆ ಆಹ್ವಾನ ಕೊಟ್ಟಿದ್ರು. ನೆತನ್ಯಾಹು ಬಂದು ಟ್ರಂಪ್ ಜೊತೆಗೆ ಮಾತನಾಡಿದ್ರು. ಆಗ ನೆತನ್ಯಾಹುಗೆ ಒಂದು ಗಿಫ್ಟ್ ಕೊಟ್ಟರು, ನಾನು ಗಾಜಾವನ್ನು ವಶಕ್ಕೆ ಪಡಿತೀನಿ ಅಂತ. ಅನಂತರ ಜಪಾನ್ನ ಪ್ರಧಾನಿ ಕೂಡ ಹೋಗ್ತಾ ಇದ್ದಾರೆ, ಅವರು ಕೂಡ ಮೀಟ್ ಆಗ್ತಾರೆ. ಜೋರ್ಡಾನ್ನ ಅಧ್ಯಕ್ಷ ಕೂಡ ಭೇಟಿ ಆಗ್ತಾರೆ. ಆಗ್ತಿದ್ದ ಹಾಗೆ ನರೇಂದ್ರ ಮೋದಿ ಮತ್ತು ಟ್ರಂಪ್ ಭೇಟಿ ಆಗ್ತಾರೆ. ಅಂದ್ರೆ ತನಗೆ ತೀರಾ ಆಪ್ತವಾದಂತಹ ದೇಶದ ನಾಯಕರಿಗೆ ಅಮೆರಿಕಾಗೆ ಕರೆಸಿಕೊಂಡು ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಆ ಭೇಟಿಗೂ ಮುಂಚೆ ಭಾರತದಲ್ಲಿ ಮೋದಿ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡವನ್ನ ಹೇರಿ, ಮೋದಿ ಸರ್ಕಾರ ಬಹಳ ಒತ್ತಡಕ್ಕೊಳಗಾಗಿ ಟ್ರಂಪ್ ವಿರುದ್ಧ ಏನಾದರೂ ಸ್ಟೇಟ್ಮೆಂಟ್ ಅನ್ನು ಕೊಟ್ರೆ, ಅದು ಜೈಶಂಕರ್ ಇರಬಹುದು, ನರೇಂದ್ರ ಮೋದಿ ಅವರು ಇರಬಹುದು, ಅಥವಾ ಬಿಜೆಪಿಯ ಇನ್ಯಾವುದೇ ಸೀನಿಯರ್ ಲೀಡರ್ಸ್ ಇರಬಹುದು, ಯಾರಾದ್ರೂ ಒಬ್ಬರ ಬಾಯಲ್ಲಿ ಟ್ರಂಪ್ ವಿರುದ್ಧವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದರೂ ಸಾಕು, ಅದು ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಸರ್ಕಾರದ ನಡುವೆ ಹುಳಿ ಹಿಂಡದಾಗುತ್ತೆ. ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಕಾಯ್ತಾ ಇದೆ. ಈ ಸಂಬಂಧ ಗಟ್ಟಿಯಾಗಬಾರದು. ಅದಕ್ಕೆ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಂತಹ ವಿಷಯ ವಸ್ತು ಏನು ಕೇಳಿದ್ರೆ, ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕಳುಹಿಸಲಾಗ್ತಾ ಇದೆಯಲ್ಲ, ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅವರನ್ನ ಪಶುಗಳಂತೆ ಟ್ರೀಟ್ ಮಾಡಲಾಗ್ತಾ ಇದೆ. ಅವರ ಕೈಗೆ ಕಾಲಿಗೆ ಕೋಳ ಹಾಕ್ಬಿಟ್ಟು ಪ್ರಾಣಿಗಳಂತೆ ಅವರನ್ನ ಕಳುಹಿಸಿ ಕೊಡ್ತಾ ಇದ್ದಾರೆ. ಇದು ಭಾರತೀಯರಿಗೆ ಮಾಡಿದಂತ ಅವಮಾನ. ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಅಷ್ಟೆಲ್ಲ ಒಳ್ಳೆ ಸಂಬಂಧ ಇದ್ರೆ ಮೋದಿ ಫೋನ್ ಮಾಡ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ವಾ? ಟ್ರಂಪ್ ಅವರೇ ಯಾಕೆ ಹೀಗೆ ಮಾಡ್ತಾ ಇದ್ರಿ, ಕೋಳ ಹಾಕದೆ ಹಾಗೆ ಕಳುಹಿಸಿ ಭಾರತೀಯರಿಗೆ, ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ವಾ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಸತ್ನ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟರು, ಖರ್ಗೆ ಸಾಥ್ ಕೊಟ್ಟರು, ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಕೂಡ ಕೈ ಜೋಡಿಸಿದ್ರು, ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ರು. ಎಲ್ಲರೂ ನರೇಂದ್ರ ಮೋದಿ ಅವರ ವಿರುದ್ಧ ಮುಗಿಬಿದ್ರು. ಅಂದ್ರೆ ಈ ವಿಚಾರದಲ್ಲಿ ಒಂದು ನರೇಟಿವ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಆದರೆ ವಾಸ್ತವತೆ ಏನು? ನಿಜವಾಗ್ಲೂ ಟ್ರಂಪ್ ಅವರು ಭಾರತೀಯರನ್ನ ಮಾತ್ರ ಆ ರೀತಿಯಾಗಿ ನಡೆಸ್ಕೊಂಡ್ರ? ಅಮೆರಿಕದ ಗಡಿಪಾರು ನೀತಿ ಯಾವ ರೀತಿಯಾಗಿದೆ? ಯಾಕೋಸ್ಕರವಾಗಿ ಭಾರತದ ಅಕ್ರಮ ವಲಸಿಗರಿಗೆ ಅಮೆರಿಕ ಬೇಡಿ ಚೈನು ಹಾಕಿ ಕಳುಹಿಸಿ ಕೊಡ್ತಾ ಇದೆ? ಇದೆಲ್ಲದರ ಬಗ್ಗೆ ಈಗ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಈಗ ಒಂದು ಮೊದಲಿಗೆ ಉದಾಹರಣೆ ಕೊಟ್ಬಿಡ್ತೀನಿ, ಆಗ ನಿಮಗೆ ಇದೆಲ್ಲ ಮುಂದಿನ ವಿಚಾರಗಳು ಅರ್ಥ ಆಗ್ತಾ ಹೋಗುತ್ತೆ. ಈಗ ರಷ್ಯಾ ಮತ್ತು ಭಾರತದ ಸಂಬಂಧ ಬಹಳ ಉತ್ತಮವಾಗಿದೆ. ಭಾರತಕ್ಕೆ ಅತ್ಯಂತ ಮಿತ್ರವಾದಂತಹ ದೇಶ ಯಾವುದು ಕೇಳಿದ್ರೆ, ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಹೇಳ್ತಾನೆ ರಷ್ಯಾ ನಮಗೆ ಪರಮ ಮಿತ್ರ ದೇಶ ಅಂತ. ಹೀಗಿರುವಾಗ ರಷ್ಯಾದಿಂದ ಒಂದು 50 ಜನ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಬಂದು ವಾಸ ಮಾಡ್ತಾ ಇದ್ರು ಅಂತ ಅಂದುಕೊಳ್ಳಿ, ಅಕ್ರಮವಾಗಿ. ಅದು ಕರ್ನಾಟಕ ಸರ್ಕಾರದ ಗಮನಕ್ಕೆ ಬರುತ್ತೆ. ನಮ್ಮ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ವಿದೇಶಾಂಗ ಇಲಾಖೆಗೆ ಮಾಹಿತಿ ಹೋಗುತ್ತೆ. ಆಗ ಭಾರತ ಸರ್ಕಾರ ರಷ್ಯಾ ಸರ್ಕಾರದ ಜೊತೆಗೆ ಸಂಪರ್ಕ ಸಾಧಿಸುತ್ತೆ. ನಿಮ್ಮೊಂದು 50 ಜನ ಭಾರತದಲ್ಲಿ ಅಕ್ರಮವಾಗಿ ಬಂದಿದ್ದಾರೆ ಅಂತ. ರಷ್ಯಾ ಏನು ಹೇಳುತ್ತೆ, ಕಳುಹಿಸ್ಕೊಡಿ ಅಂತ.
ಆಗ ಭಾರತದ ಗಡಿಪಾರು ನೀತಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಭಾರತ ಅವರನ್ನು ರಷ್ಯಾಗೆ ಕಳುಹಿಸಿಕೊಡುತ್ತೆ. ನಾವು ಬೇಡಿ ಹಾಕಿ ನಮ್ಮ ಈ ವಿಮಾನದಲ್ಲಿ ಕಳುಹಿಸಬೇಕು, ನಮ್ಮದೇ ಆದಂತಹ ಒಂದು ನೀತಿ ಇರುತ್ತೆ. ಅಕ್ರಮ ವಲಸಿಗರನ್ನ ಕಳುಹಿಸೋದಕ್ಕೆ ಇರುವಂತಹ ನೀತಿ. ಎಲ್ಲವುದನ್ನು ಬಿಟ್ಟು ಅಂದ್ರೆ ಆ ನೀತಿಯನ್ನೆಲ್ಲ ಬದಿಗೊತ್ತಿ ರಷ್ಯಾ ನಮಗೆ ಪರಮಾಪ್ತ ದೇಶ, ಹೀಗಾಗಿ ರಷ್ಯಾದಿಂದ ಅಕ್ರಮವಾಗಿ ಬಂದಿದ್ದಲ್ವಾ, ಇವರಿಗೊಂದು ಸನ್ಮಾನ ಮಾಡಿ ಕಳುಹಿಸೋಣ. ಮೈಸೂರು ಪೇಟ ಶಾಲುವೆಲ್ಲ ಹೊದಿಸಿ ನರೇಂದ್ರ ಮೋದಿ ಅವರು ಖುದ್ದು ಏರ್ಪೋರ್ಟ್ಗೆ ಹೋಗಿ ಅವ್ರನ್ನೆಲ್ಲ ಬೀಳ್ಕೊಡುಗೆ ಮಾಡೋದಕ್ಕೆ ಸಾಧ್ಯವಾ? ಅಥವಾ ಪುತಿನ್ ಅಲ್ಲಿ ಮಾಸ್ಕೋದ ಏರ್ಪೋರ್ಟ್ಗೆ ಬಂದ್ಬಿಟ್ಟು ಹಾರ ತುರಾಯಿ ಎಲ್ಲ ಹಾಕಿ ಅವರನ್ನ ವೆಲ್ಕಮ್ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಅದಕ್ಕೆ ಗಡಿಪಾರು ನೀತಿ ಅಂತಿರುತ್ತೆ. ಅವರೆಲ್ಲರೂ ಕೂಡ ಅಕ್ರಮವಾಗಿ ವಲಸೆ ಹೋಗಿದ್ದು, ಯಾರೂ ಕೂಡ ಸಕ್ರಮವಾಗಿ ಹೋದಂತವರಲ್ಲ, ವೀಸಾ ಪಾಸ್ಪೋರ್ಟ್ ಇಟ್ಕೊಂಡು ಹೋಗಿ ಅಲ್ಲಿ ನೆಲೆಸಿದ್ದಲ್ಲ. ಇದೆಲ್ಲವೂ ಕೂಡ ಆಯಾ ನೆಲದ ಕಾನೂನೇನಿರುತ್ತೆ ಆ ಪ್ರಕಾರವಾಗಿ ನಡೆದುಕೊಳ್ಳಲಾಗುತ್ತೆ. ಈಗ ಭಾರತದಲ್ಲಿ ವಿಪಕ್ಷಗಳು ಮಾಡ್ತಿರುವ ಆರೋಪಗಳೇನು? ಅಮೆರಿಕದಿಂದ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲಾಗ್ತಾ ಇದೆ, ಅವ್ರ ಕೈಗೆಲ್ಲ ಚೈನ್ ಹಾಕಲಾಗಿದೆ, ಬೇಡಿ ಹಾಕಲಾಗಿದೆ, ಅವರನ್ನ ಪಶುಗಳಂತೆ ಭಾರತಕ್ಕೆ ಕಳುಹಿಸಲಾಗ್ತಾ ಇದೆ. ಸೇನಾ ವಿಮಾನದಲ್ಲೆಲ್ಲ ಕಳುಹಿಸಿಬಿಟ್ಟಿದ್ದಾರೆ. 24 ಗಂಟೆ ಅವ್ರು ಕೂತ್ಕೊಂಡ್ಬರೋದು ಹೇಗೆ? ಅವರು ವಾಶ್ರೂಮನ್ನು ಬಳಸೋದಕ್ಕೆ ಸಾಧ್ಯ ಆಗಿಲ್ಲ, ಅವರಿಗೆ ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಮಿತ್ರರೇ, ಇದೆಲ್ಲ ಶುದ್ಧ ಸುಳ್ಳು. ನೀವು ಒಬ್ಬ ವ್ಯಕ್ತಿಯನ್ನು 24 ಗಂಟೆ ವಾಶ್ರೂಮ್ ಬಳಸದಂತೆ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ವಿಮಾನವೇ ವಾಶ್ರೂಮ್ ಆಗ್ಬಿಡುತ್ತೆ ಹಾಗೇನಾದ್ರಾದ್ರೆ. ನೀವು ನೇಚರ್ ಕಾಲನ್ನು ಎಷ್ಟೊತ್ತು ತಡೆಯೋದಕ್ಕೆ ಸಾಧ್ಯ? ಅದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ವಿಮಾನದಲ್ಲಿ 1-2 ರೆಸ್ಟ್ ರೂಮ್ಗಳಿರ್ತವೆ. 100 ಜನ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಉಂಟಾಗಿರಬಹುದು, ಅಥವಾ ಸ್ವಲ್ಪ ವಿಳಂಬ ಆಗಿರಬಹುದು. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂದ ಮಾತ್ರಕ್ಕೆ ಅವರನ್ನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ, ಅವರಿಗೆ ನೇಚರ್ ಕಾಲ್ಗೆ ಅವಕಾಶ ಕೊಟ್ಟಿಲ್ಲ, ಇದೆಲ್ಲ ಶುದ್ಧ ಸುಳ್ಳು. ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬೇಡಿ ಕೋಳವನ್ನು ಯಾಕೆ ಹಾಕ್ತಾರೆ ಹೇಳಿ? ಒಂದು, ಅವರ ಗಡಿಪಾರು ನೀತಿ. ಅವರ ಗಡಿಪಾರು ನೀತಿಯಲ್ಲಿ ಹಾಗೆ ಮಾಡಬೇಕು ಅಂತಿದ್ರೆ ಹಾಗೆ ಮಾಡ್ತಾರೆ ಅವರು. ಎರಡನೇದಾಗಿ ಸುರಕ್ಷತೆಯ ದೃಷ್ಟಿಯಿಂದ ಗಡಿಪಾರು ಮಾಡ್ತಿರುವಂತಹದ್ದು ಯಾರನ್ನ? ಈಗಾಗಲೇ ಅಮೆರಿಕಾಗೆ ಅಕ್ರಮವಾಗಿ ಹೋಗಿ ನೆಲೆಸಿದ್ದವರನ್ನ. ಅವರು ಬಹಳಷ್ಟು ಒತ್ತಡದಲ್ಲಿರ್ತಾರೆ. ಯೋಚನೆ ಮಾಡಿ ಅವರ ಮಾನಸಿಕತೆ ಯಾವ ರೀತಿಯಾಗಿರುತ್ತೆ ಅಂತ. ಅವರು ತಾವು ಹುಟ್ಟಿದಂತಹ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಲ್ಲೇನೋ ಸಾಲ ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಏನೇನೋ ಮಾಡಿ ಅವರು ಅಮೆರಿಕಕ್ಕೆ ಹೋಗಿರ್ತಾರೆ. ಈಗ ಅವರು ಅಮೆರಿಕದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ, ಅವರನ್ನ ಗಡಿಪಾರು ಮಾಡಲಾಗ್ತಾ ಇದೆ. ಮಾನಸಿಕವಾಗಿ ಮತ್ತೆ ಒತ್ತಡಕ್ಕೊಳಗಾಗಿರ್ತಾರೆ. ಇಲ್ಲಿ ಬಂದ್ರೆ ಫ್ಯಾಮಿಲಿಯನ್ನ ಭೇಟಿ ಆಗಬೇಕು, ಮಾಡಿದಂತಹ ಸಾಲಗಳಿರುತ್ತೆ, ನಾನಾ ರೀತಿಯಲ್ಲಿ ಒತ್ತಡವನ್ನು ಎದುರಿಸ್ತಾ ಇರ್ತಾರೆ, ಮಾನಸಿಕವಾಗಿ ಖಿನ್ನರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ವಿಮಾನದಲ್ಲಿ ಫ್ರೀಯಾಗಿ ಬಿಟ್ಟಿದ್ದೆ ಆದರೆ ಅವರು ವಿಮಾನದಲ್ಲಿ ಇತರ ಪ್ರಯಾಣಿಕರಿಗೂ ಹಾನಿ ಮಾಡಬಹುದು, ಜೊತೆಗೆ ವಿಮಾನಕ್ಕೆ ಹಾನಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ಮಾನಸಿಕವಾಗಿ ಅಸ್ವಸ್ಥಗೊಂಡು ವಿಮಾನಕ್ಕೆ ಹೊಡೆಯೋದಕ್ಕೆ ಹೋದ್ರು ಅಂತ ಅಂದುಕೊಳ್ಳಿ. ವಿಮಾನ ಆಕಾಶದಲ್ಲಿ ಹಾರ್ತಾ ಇರುವಂತಹದ್ದು, ತಕ್ಷಣಕ್ಕೆ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾ? ವಿಮಾನದ ಒಳಗೆ ದಾಂಧಲೆ ಎಬ್ಬಿಸೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ತಡೆಯೋದಾದ್ರೂ ಹೇಗೆ? ದೊಡ್ಡ ಅನಾಹುತವೇ ಸಂಭವಿಸಿ ಬಿಡಬಹುದು. ಇದು ಯಾವ ರಿಸ್ಕು ಬೇಡ ಅಂತೇಳಿ ಅವರಿಗೆ ಬೇಡಿ ಹಾಕಿರ್ತಾರೆ, ಕಾಲ್ ಚೈನ್ ಹಾಕಿರ್ತಾರೆ. ಭಾರತಕ್ಕೆ ಬಂದು ಇಳಿದ ತಕ್ಷಣ ಅದನ್ನೆಲ್ಲ ಬಿಚ್ಚಿದ್ದಾರೆ ತಾನೆ. ಅವರನ್ನ ಭಾರತದಲ್ಲಿ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅವ್ರನ್ನೇನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿಲ್ಲ. ಹಾಗೆ ನೋಡೋಕೆ ಹೋದರೆ ನನ್ನನ್ನು ಕೇಳಿದ್ರೆ ಅವ್ರನ್ನ ಜೈಲಿನಲ್ಲಿ ಇಡಬೇಕು, ದೊಡ್ಡ ಮಟ್ಟದ ವಿಚಾರಣೆ ಆಗಬೇಕು. ಅವರು ಯಾಕೋಸ್ಕರವಾಗಿ ಭಾರತ ಬಿಟ್ಟು ಹೋದ್ರು, ಅಂತಹ ಅನಿವಾರ್ಯತೆ ಇಲ್ಲಿ ಏನು ಸೃಷ್ಟಿಯಾಗಿತ್ತು, ಯಾವ ಮೂಲಕವಾಗಿ ಹೋದ್ರು, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಇದೆಲ್ಲವುದನ್ನು ಭಾರತ ಸರ್ಕಾರ ತಿಳಿದುಕೊಳ್ಬೇಕು. ಅವರೆಲ್ಲರನ್ನೂ ಬಲಿ ಹಾಕಬೇಕು. ಇಂತಹ ಅಕ್ರಮ ವಲಸಿಗರನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಬಾರದು. ಯಾಕೆಂದ್ರೆ ಈಗ ಕಾಂಗ್ರೆಸ್ನವ್ರಿಗೆ ಏನು ಅನಿಸ್ತಾ ಇದೆ? ಅವರು ಬೇಡಿ ಹಾಕೊಂಡು ಭಾರತಕ್ಕೆ ಬಂದು ಇಳಿದಿದ್ದು ನಮ್ಮ ದೇಶಕ್ಕೆ ಅವಮಾನ ಅಂತ ಇವರಿಗೆ ಅನಿಸ್ತಾ ಇದೆ. ಅದೇ ಕಾಂಗ್ರೆಸ್ನವರಿಗೆ ಅವರು ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿದ್ದಲ್ಲದೆ ಆ ದೇಶದಲ್ಲಿ ಭಾರತದ ಮರ್ಯಾದೆಯನ್ನು ತೆಗೆದು ಬಿಟ್ರಲ್ಲ. ಅಕ್ರಮವಾಗಿ ಭಾರತೀಯರು ಬಂದು ಇಲ್ಲಿ ನೆಲೆಸಿದ್ರು, ಭಾರತೀಯರು ಇಲ್ಲಿ ಹೊತ್ತಿನ ಊಟಕ್ಕೋಸ್ಕರವಾಗಿ ಅಕ್ರಮವಾಗಿ ನುಸುಳಿ ಬರ್ತಾರೆ, ಹೀಗೆಲ್ಲ ಅನ್ಸ್ಕೊಳ್ಳುವಂತದ್ದು ಭಾರತಕ್ಕೆ ಅವಮಾನ ಅಲ್ವಾ? ಇದು ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಮೋದಿ ಟ್ರಂಪ್ ತುಂಬಾ ಫ್ರೆಂಡು. ಮೋದಿ ಟ್ರಂಪ್ಗೆ ಫೋನ್ ಮಾಡಿ ಹೇಳಿ ಇದನ್ನು ತಪ್ಪಿಸಬಹುದಾಗಿತ್ತು, ಆದ್ರೂ ಕೂಡ ತಪ್ಪಿಸಲು ಸಾಧ್ಯವಾಗಿಲ್ಲ. ಅಂದ್ರೆ ಮೋದಿ ಟ್ರಂಪ್ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ, ಬಿಜೆಪಿಯವರು ಬುರುಡೆ ಬಿಡ್ತಿದ್ದಾರೆ. ಹೀಗಂತ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಕಾಂಗ್ರೆಸ್ನವರು ಹೊರಟಿದ್ದಾರೆ. ಮಿತ್ರರೇ, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೂ ಕೂಡ ಟ್ರಂಪ್ಗೆ ಕರೆ ಮಾಡಿಬಿಟ್ಟು ಇಲ್ಲಪ್ಪ ಭಾರತೀಯರಿಗೆಲ್ಲ ಸನ್ಮಾನ ಮಾಡಿ ಕಳುಹಿಸಿ, ಅವರನ್ನ ಆರಾಮಾಗಿ ಬಿಟ್ಬಿಟ್ಟು ಚಾರ್ಟೆಡ್ ಫ್ಲೈಟ್ ಮಾಡಿ ಕಳುಹಿಸಿ ಅಂತ ಹೇಳೋದಕ್ಕೆ ಸಾಧ್ಯ ಇತ್ತಾ? ಇನ್ನೊಂದು ರೀತಿಯಲ್ಲೂ ನೀವು ಯೋಚನೆ ಮಾಡಿ, ಭಾರತ ಅಮೆರಿಕಾಗೆ ಮಿತ್ರ ದೇಶಪ್ಪ. ಈ ಕಾರಣದಿಂದಾಗಿ ಟ್ರಂಪ್ ಸರ್ಕಾರ ಭಾರತದ ಅಕ್ರಮ ವಲಸಿಗರಿಗೆ ಮಾತ್ರ ವಿಶೇಷ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಆದ್ರೆ ನಾಳೆ ಬೇರೆ ಬೇರೆ ದೇಶದವರು ಕೇಳ್ತಾರೆ. ಹಿಂದೆ ಕೊಲಂಬಿಯಾದವರು ಇದಕ್ಕೆ ಪ್ರತಿಭಟನೆ ಮಾಡಿದ್ರು, ಅಲ್ಲಿನ ಅಧ್ಯಕ್ಷರು ಕೇಳಿರಲಿಲ್ಲ, ನೀವು ಕೋಳಗಿಳ ಹಾಕಿ ಕಳಿಸಿದ್ರೆ ನಾವು ಅವರನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂದಿದ್ರು. ಟ್ರಂಪ್ ಏನ್ ಮಾಡಿದ್ರು? ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಕೊಲಂಬಿಯಾ ಕೂಡ ಕೇಳಬೇಕಾಯ್ತು. ಅಂದ್ರೆ ಅಮೆರಿಕ ಯಾರನ್ನೂ ಬಿಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದೆ. ಅದು ಮಿತ್ರ ದೇಶವಾಗಿರಲಿ ಶತ್ರು ದೇಶವಾಗಿರಲಿ, ಬಂದಿರುವಂತಹದ್ದು ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಕೈದಿಗಳು. ಒಂದು ರೀತಿಯಲ್ಲಿ ಖುಷಿ ಪಡಿ. ಈ ಕಾಂಗ್ರೆಸ್ನವರು ಈ ರೀತಿಯ ಸುಳ್ಳು ಪ್ರಚಾರವನ್ನು ಮಾಡೋದನ್ನು ಬಿಟ್ಟು ಜನರಿಗೆ ಬುದ್ಧಿ ಹೇಳಲಿ. ಅಮೆರಿಕ ದೊಡ್ಡ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಅವರನ್ನ ಅಮೆರಿಕದ ಯಾವುದೋ ದೊಡ್ಡ ಜೈಲಿಗೆ ಹಾಕಿ ತುಂಬಿಟ್ಟು ಬಿಟ್ಟಿದ್ರೆ ಭಾರತೀಯರು ಬೊಬ್ಬೆ ಹೊಡಿಬೇಕಾಗಿತ್ತು. ಇದೇ ವಿದೇಶಾಂಗ ಇಲಾಖೆಯ ಮುಂದೆ ಬೇಡಿಕೊಳ್ಳಬೇಕಾಗಿತ್ತು. ನಮ್ಮ ಮಕ್ಕಳು ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿದ್ರು, ಈಗ ಜೈಲಿನಲ್ಲಿ ಹಾಕಿದ್ದಾರೆ, ನೀವು ರಾಜತಾಂತ್ರಿಕ ಸಂಬಂಧವನ್ನು ಬಳಸಿ ಅವರನ್ನ ಬಿಡಿಸಿ ಭಾರತಕ್ಕೆ ಕರೆ ತನ್ನಿ ಹೀಗಂತ ಗೋಗರಿಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಬಂದಿಲ್ವಲ್ಲ. ಟ್ರಂಪ್
ಒಬ್ಬನೇ ಇರಬಹುದು, ಆದರೂ ಈ ವಿಚಾರದಲ್ಲಿ ದೊಡ್ಡ ಮನಸ್ಸು ಮಾಡಿ ಅಮೆರಿಕದ ಖರ್ಚಿನಲ್ಲೇ ಅವರೆಲ್ಲರನ್ನೂ ಕೂಡ ವಾಪಸ್ ತನ್ನದೇ ದೇಶಕ್ಕೆ ಕಳುಹಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ, ಈ ವಿಚಾರದಲ್ಲಿ ನಾವು ಟ್ರಂಪ್ಗೆ ಆಭಾರಿಯಾಗಿರಬೇಕು. ಒಂದೆರಡು ವರ್ಷಗಳ ಕಾಲ ಅಮೆರಿಕದ ಜೈಲಿನಲ್ಲಿ ಇಟ್ಟರೂ ಕೂಡ ಇವರು ಯಾವ ಮಟ್ಟಿನ ಒತ್ತಡವನ್ನು ಎದುರಿಸ್ತಾ ಇದ್ರು ಅಂತ ಯೋಚನೆ ಮಾಡಿ. ಇತರೆ ಇಲ್ಲಿ ಇನ್ನೊಂದು ರೀತಿಯಾಗೂ ಕೂಡ ನೋಡಬಹುದು. ಈ ಅಕ್ರಮ ವಲಸಿಗರೇನು ಅಮೆರಿಕಕ್ಕೆ ಹೋಗಿದಾರಲ್ಲ, ಇವರೇನು ಈಸಿಯಾಗಿ ಅಮೆರಿಕಕ್ಕೆ ಹೋಗಿಲ್ಲ. ಈಗ ಅಮೆರಿಕದಿಂದ ಬಂದ್ರಲ್ಲ, ಅಷ್ಟು ಈಸಿಯಾಗೂ ಹೋಗಿಲ್ಲ. ಇದಕ್ಕೋಸ್ಕರವಾಗಿ ಇವರು 40-50 ಲಕ್ಷದಷ್ಟು ಖರ್ಚು ಮಾಡಿರ್ತಾರೆ. ಅದಕ್ಕೆ ಇಲ್ಲೆಲ್ಲೋ ಸಾಲ ಮಾಡಿರ್ತಾರೆ. ಅನಂತರ ಇವರು ನೇರವಾಗಿ ಅಮೆರಿಕಾಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರೊಂದು 2-3 ದೇಶವನ್ನ ಸುತ್ತಿ ಅನಂತರ ಮೆಕ್ಸಿಕೋಗೋ ಕೆನಡಾಗೋ ಹೋಗಿ ಅಲ್ಲಿಂದ ಅಮೆರಿಕಾಗೆ ಒಳನುಸುಳಬೇಕು. ಅದು ಬಹಳ ಕಷ್ಟದ ಪ್ರೋಸೆಸ್. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಮೆಕ್ಸಿಕೋದಿಂದ ಅಮೆರಿಕಾಗೆ ಹೇಗೆ ಅಕ್ರಮವಾಗಿ ಹೋಗ್ತಾರೆ ಅಂತ. ಕನ್ನಡದವರೇ ಕೆಲವರು ಅದ್ಭುತವಾದಂತಹ ವಿಡಿಯೋ ಮಾಡಿದ್ದಾರೆ. ಅಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ದಿನ ಉಪವಾಸ ಇರ್ತಾರೆ, ಅಲ್ಲಿ ಯಾರ್ಯಾರಿಗೆ ಹಣ ತಿನ್ನಿಸ್ತಾರೆ, ಎಷ್ಟು ಕಷ್ಟಪಟ್ಟು ಅಮೆರಿಕದ ಒಳಗೆ ನುಸುಳ್ತಾರೆ ಅಂತ. ಇವರೇನು ಕ್ರಾಂತಿಕಾರಿಗಳ ಮಿತ್ರರೇ? ಅಮೆರಿಕವನ್ನು ಉದ್ಧಾರ ಮಾಡೋದಕ್ಕೆ ಅಥವಾ ಭಾರತದ ಸ್ವತಂತ್ರ ಹೋರಾಟ ಮಾಡೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಇವರು ಅಕ್ರಮವಾಗಿ ಕಳ್ಳ ಮಾರ್ಗದಲ್ಲಿ ನುಸುಳ್ತಾ ಇದ್ದಾರೆ. ಅದಕ್ಕೆ ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಅಮೆರಿಕ ಇವರನ್ನ ರಾಜರಂತೆ ತಂದು ಬಿಡ್ತಾ ಇದೆ. ತನ್ನ ಅತ್ಯಾಧುನಿಕವಾದಂತಹ C-17 ಗ್ಲೋಬ್ ಮಾಸ್ಟರ್ ನಲ್ಲಿ ಇವರನ್ನ ಕೂರಿಸ್ಕೊಂಡು ಬಂದು ಭಾರತಕ್ಕೆ ಬಿಡ್ತಾ ಇದೆ. ಒಬ್ಬೊಬ್ಬರನ್ನ ತಂದು ಬಿಡೋದಕ್ಕೆ ಅಮೆರಿಕಾಗೆ 4 ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತೆ ಭಾರತಕ್ಕೆ ಬರಬೇಕು ಅಂತಂದ್ರೆ. ಓವರ್ ಆಲ್ ಆಗಿ ಈಗ ಅಮೆರಿಕ 18,000 ಭಾರತೀಯರು ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಅವರು ಗುರುತು ಮಾಡಿದಾರಲ್ಲ, ಅಷ್ಟೂ ಜನರನ್ನ ಭಾರತಕ್ಕೆ ಇದೇ ಮಾದರಿಯಲ್ಲಿ ಗಡಿಪಾರು ಮಾಡಬೇಕು ಅಂತಂದ್ರೆ ಅಮೆರಿಕಾಗೆ ಸರಿಸುಮಾರು 720 ಕೋಟಿಗೂ ಹೆಚ್ಚು ಖರ್ಚು ಬರುತ್ತೆ. ಅವರು ಭಾರತದಿಂದ ಆ ಹಣವನ್ನು ಕೇಳ್ತಾ ಇಲ್ಲ, ಅಥವಾ ಅಕ್ರಮ ವಲಸೆ ಬಂದಿದಾರಲ್ಲ ಅವರಿಂದಲೂ ಹಣ ಕೇಳ್ತಾ ಇಲ್ಲ. ಅವ್ರು ಮಾಡ್ತಿರೋದೇನು ಕೇಳಿದ್ರೆ ಕೈಗೆ ಕಾಲಿಗೆ ಬೇಡಿ ಹಾಕಿ ಕೂರಿಸ್ತಾರೆ. ಯಾವುದೇ ಕಿರಿಕಿರಿ ಮಾಡದೆ, ಯಾವುದೇ ತೊಂದರೆ ಆಗದೆ ಇವರನ್ನ ಸಾಗ್ ಹಾಕಿದ್ರೆ ಸಾಕು ಅಂತ. ಆದ್ರೆ ದುರಂತ ಏನ್ ಗೊತ್ತಾ? ಭಾರತದಲ್ಲಿ ವಿಪಕ್ಷಗಳಿಗೆ ಇದರಲ್ಲೂ ರಾಜಕೀಯ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅನಿಸ್ತಾ ಇದೆ. ಸಂಸತ್ನ ಮುಂದೆ ನಿಂತು ಪ್ರತಿಭಟಿಸ್ತಾ ಇದ್ದಾರೆ. ಅವರಿಗೆಲ್ಲ ಸನ್ಮಾನ ಮಾಡಬೇಕು ಅನ್ನುವ ಅರ್ಥದಲ್ಲಿ. ಇದಕ್ಕೆ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲೇ ಉತ್ತರ ಕೊಟ್ಟರು. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ, ಕಾಂಗ್ರೆಸ್ನವರು ಈಗ ಬೇಡಿ ಚೈನು ಅಂತ ಮಾತನಾಡ್ತಾ ಮಾನವೀಯ ಹಕ್ಕುಗಳ ಬಗ್ಗೆ ದೊಡ್ಡದಾದಂತಹ ಭಾಷಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಎಮರ್ಜೆನ್ಸಿಯ ವೇಳೆ ಜಾರ್ಜ್ ಫರ್ನಾಂಡಿಸ್ ಅಂತಹ ದೊಡ್ಡ ನಾಯಕನಿಗೆ ಬೇಡಿ ಹಾಕಿದ್ದನ್ನ ಇಡೀ ದೇಶ ನೋಡಿದೆ. ದಿಗ್ಗಜರನ್ನ ಜೈಲಿಗೆ ಹಾಕಿದ್ರು. ಯಾಕೋಸ್ಕರವಾಗಿ? ಇವರ ಅಧಿಕಾರ ಅನುಭವಿಸುವ ತೆವಲಿಗೋಸ್ಕರವಾಗಿ ಇದನ್ನೆಲ್ಲ ಮಾಡಿದ್ರು. ಆಗ ಅಮಾಯಕರಿಗೆ ಬೇಡಿ ಹಾಕಿ ಜೈಲಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಇವರಿಗೆ ಮಾನವ ಹಕ್ಕುಗಳ ನೆನಪಾಗಿರ್ಲಿಲ್ವಾ? ಎಲ್ಲಿ ಹೋಗಿತ್ತು ಇವರ ಮಾನವೀಯತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಕೇಂದ್ರ ಸರ್ಕಾರ ಈಗ ಅಮೆರಿಕದಿಂದ ಏನು ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್ ಬರ್ತಾ ಇದಾರಲ್ಲ, ಇವರನ್ನೆಲ್ಲ ಅಷ್ಟು ಈಸಿಯಾಗಿ ಮನೆ ಕಳುಹಿಸಬಾರದು. ಇವರನ್ನ ವಿಚಾರಣೆಗೊಳಪಡಿಸಬೇಕು. ಯಾರು ನಿಮಗೆ ಅಮೆರಿಕಕ್ಕೆ ಹೋಗೋದಕ್ಕೆ ಸಹಾಯ ಮಾಡಿದ್ದು? ಯಾಕೋಸ್ಕರವಾಗಿ ನೀವು ಅಮೆರಿಕಕ್ಕೆ ಹೋದ್ರಿ? ಅಕ್ರಮ ಹಾದಿಯನ್ನ ಯಾಕೆ ತುಳಿದ್ರಿ? ಯಾರು ನಿಮಗೆ ಪ್ರಚೋದನೆ ಕೊಟ್ಟರು? ಯಾರ್ಯಾರು ಸಹಕಾರ ಕೊಟ್ಟರು? ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? ಇದೆಲ್ಲದರ ಬಗ್ಗೆ ದೊಡ್ಡದಾದಂತಹ ವಿಚಾರಣೆ ಆಗಬೇಕು. ಈಗಾಗಲೇ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ನಾವು ಅದನ್ನು ಮಾಡ್ತೀವಿ ಅಂತ. ಮಾಡಲೇಬೇಕು. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಈ ಅಕ್ರಮ ವಲಸೆಯ ಬಗ್ಗೆ ಒಂದು ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಅದರಲ್ಲೂ ಮುಖ್ಯವಾಗಿ ಭಾರತ ಬಹಳ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಮ್ಮ ದೇಶದಿಂದ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಅಕ್ರಮವಾಗಿ ಹೊರ ಹೋಗಬಾರದು. ಹಾಗೆ ಒಬ್ಬನೇ ಒಬ್ಬ ಹೊರ ದೇಶದ ವ್ಯಕ್ತಿಯು ಕೂಡ ಭಾರತದೊಳಗೆ ಅಕ್ರಮವಾಗಿ ವಾಸ ಮಾಡೋದಕ್ಕೆ ಬರಬಾರದು. ಆ ರೀತಿಯಾದಂತಹ ಒಂದು ದೃಢ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮಿತ್ರರೇ, ಈ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ? ಕಾಂಗ್ರೆಸ್ ಮಾಡ್ತಿರುವಂತಹ ಆರೋಪ ಸರಿಯಾಗಿದೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.